ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರು 5 ರಾಣಿಯರನ್ನು ಮದುವೆಯಾದ ಕತೆ ಭಾಗ 2. ಈಗ ಉಜ್ಜಯಿನಿ ಎಂದು ಹೆಸರಾಗಿರುವ ಅಂದು ಅವಂತಿಪುರದ ರಾಜರಿಗೆ ವಿಂದ ಮತ್ತು ಅನುವಿಂದ ಎಂದು ಹೆಸರು ಇಬ್ಬರು ದುರ್ಯೋಧನ ಆಶ್ರಿತರಾಗಿದ್ದರು. ಅವರಿಗೆ ಮಿತವಿಂದ ಎನ್ನುವ ಸೋದರಿ. ಅವಳು ಬಹು ವಿದ್ಯಾವಂತಿ ಮತ್ತು ಲಾವಣ್ಯವತಿ. ಅವಳು ಕೃಷ್ಣನ ಒಬ್ಬ ಚಿಕ್ಕಮ್ಮನ ಮಗಳು. ಅವಳು ಸ್ವಯಂವರದಲ್ಲಿ ತನ್ನ ಗಂಡನ್ನು ಆರಿಸಿಕೊಳ್ಳಬೇಕಾಗಿತ್ತು. ಆದರೆ ಅವಳಿಗೆ ಕೃಷ್ಣನಂತ ತನ್ನ ಪತಿಯಾಗಬೇಕೆಂಬ ತೀವ್ರ ಹಂಬಲವಿತ್ತು. ಸ್ವಯಂವರ ಕಾಲದಲ್ಲಿ ಕೃಷ್ಣನು ಬಂದಿದ್ದನು. ಉಳಿದೆಲ್ಲ ರಾಜರ ಎದುರಲ್ಲಿ ಬಲಾತ್ಕಾರದಿಂದ ಮಿತ್ರಳೆಂದಳನ್ನು ಎತ್ತಿಕೊಂಡು ಹೋದನು. ಕೃಷ್ಣನನ್ನು ಎದುರಿಸಲಾರದ ಅರಸರು ಒಬ್ಬರ ಕಡೆ ಇನ್ನೊಬ್ಬರು ನೋಡುತ್ತಾ ಅಲ್ಲೇ ನಿಲ್ಲಬೇಕಾಯಿತು. ಹೀಗೆ ಶ್ರೀಕೃಷ್ಣ ಅವರು ಮಿತ್ರವಿಂದನೆಂದು ರಾಣಿಯನ್ನು ಮದುವೆಯಾದರು. ಈ ಪ್ರಸಂಗದ ನಂತರ ಕೃಷ್ಣನು ಕೋಸಲದ ರಾಜನ ಮಗಳನ್ನು ಮದುವೆಯಾದನು. ಕೋಸಲನ ರಾಜನ ಹೆಸರು ನಗ್ನಜಿತ. ಆತನು ಬಹು ಶ್ರದ್ಧೆಯನ್ನು ಮತ್ತು ವೈದಿಕ ವಿಧಿಗಳನ್ನು ಅನುಸರಿಸುವನು. ಅವನ ಮಗಳು ಅತ್ಯಂತ ಲಾವಣ್ಯವತಿ. ಅವಳ ಹೆಸರು ಸತ್ಯ. ಒಮ್ಮೊಮ್ಮೆ ಅವಳು ನಗ್ನಜಿತ್ ಎಂದು ಕರೆಯುತ್ತಿದ್ದರು. ಆಕೆ ಎಂದರೆ ಅವಳು ನಗ್ನಜಿತನ ಮಗಳು. ಅರಸ ನಗ್ನಜಿತನು ತನ್ನ ಬಳಿ ಇದ್ದ 7 ಬಹು ಬಲಶಾಲಿಯ ಮತ್ತು ದೃಢಕಾಯದ ಗೂಳಿಗಳನ್ನು ಸೋಲಿಸಬಲ್ಲ ರಾಜನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲು ತೀರ್ಮಾನಿಸಿದನು. ಆ 7 ಗೂಳಿಗಳನ್ನು ಸೋಲಿಸಲು ಯಾವ ರಾಜನಿಗೂ ಸಾಧ್ಯವಿಲ್ಲ. ಆದುದರಿಂದ ಅವಳನ್ನು ಮದುವೆಯಾಗುವವರೆಗೆ ಯಾರೂ ಇಲ್ಲದಂತಾಯಿತು. ಆ 7 ಗೂಳಿಗಳು ತುಂಬ ಬಲಶಾಲಿ. ಅದಕ್ಕೆ ಯಾವುದೇ ರಾಜನ ವಾಸನೆಯನ್ನು ಕಂಡಾಗ ಬಹಳ ಕೋಪ ಬರುತ್ತಿತ್ತು. ಅನೇಕ ಮಂದಿ ರಾಜರು ಆ ರಾಜ್ಯಕ್ಕೆ ಹೋಗಿ ಆ ಗೂಳಿಗಳನ್ನು ಅಡಗಿಸಲು ಪ್ರಯತ್ನಿಸಿದರು. ಆದರೆ ಅವುಗಳನ್ನು ನಿಯಂತ್ರಿಸಲಾಗದೆ ಅವರೇ ಸೋತು ಹೋದರು. ಈ ಸುದ್ದಿಯು ದೇಶದಲ್ಲೆಲ್ಲ ಹಬ್ಬಿತು. ಈ ಯುವತಿ ಸತ್ಯಳನ್ನು 7 ಗೂಳಿಗಳನ್ನು ಸೋಲಿಸಿ ಮಾತ್ರವೇ ಪಡೆಯಬಹುದು ಎಂದು ಕೃಷ್ಣನಿಗೆ ತಿಳಿದಾಗ ಅವನು ಕೋಸಲನ ರಾಜ್ಯಕ್ಕೆ ಹೋಗಲು ಸಿದ್ಧನಾದನು. ಅವನು ಅಯೋಧ್ಯೆ ಎಂಬ ಹೆಸರಿನ ಆ ಭಾಗಕ್ಕೆ ರಾಜವೈಭವದಿಂದ ಹೋದನು. ಕೃಷ್ಣನು ತನ್ನ ಮಗಳನ್ನು ಮದುವೆಯಾಗುವ ಅಪೇಕ್ಷೆಯಿಂದ ಬಂದಿದ್ದ ಎಂದು ತಿಳಿದಾಗ ಕೋಸಲನ ರಾಜನಿಗೆ ಬಹು ಸಂತೋಷವಾಯಿತು. ಅವನು ಕೃಷ್ಣನು ಬಹು ಗೌರವದಿಂದ ಮತ್ತು ವೈಭವದಿಂದ ತನ್ನ ರಾಜ್ಯಕ್ಕೆ ಸ್ವಾಗತಿಸಿದನು. ಕೃಷ್ಣನು ಅವನ ಬಳಿ ಹೋದಾಗ ಅವನಿಗೆ ಉಚಿತವಾದ ಆಸನವನ್ನು ಕೊಟ್ಟು ಸ್ವಾಗತಕ್ಕೆ ಯೋಗ್ಯವಾದ ವಸ್ತುಗಳನ್ನೆಲ್ಲ ಕೊಟ್ಟು ಪ್ರತಿಯೊಂದು ಬಹು ಸೊಗಸಾಗಿ ಕಂಡಿತು. ಅವನು ತನ್ನ ಭಾವಿ ಮಾವನೆಂದು ಭಾವಿಸಿ ಕೃಷ್ಣನು ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದನು. ನಗ್ನಜಿತ ರಾಜನ ಮಗಳು ಸತ್ಯಳಿಗೆ ತನ್ನನ್ನು ಮದುವೆಯಾಗಲು ಸ್ವಂತ ಕೃಷ್ಣನೇ ಬಂದಿದ್ದಾನೆ ಎಂದು ತಿಳಿದಾಗ ಭಾಗ್ಯದೇವತೆ ಪತಿ ತನ್ನನ್ನು ಸ್ವೀಕರಿಸಲು ಬಂದಿದ್ದಾನೆ ಎಂದು ಬಹು ಸಂತೋಷವಾಯಿತು. ಅವಳಿಗೆ ಬಹುಕಾಲದಿಂದ ಕೃಷ್ಣನನ್ನು ಮದುವೆಯಾಗುವ ಬಯಕೆ ಇತ್ತು. ತಾನು ಬಯಸಿದ ಪತಿಯನ್ನು ಪಡೆಯಲು ಕಟ್ಟುನಿಟ್ಟಾದ ವ್ರತಗಳನ್ನು ಆಚರಿಸುತ್ತಿದ್ದಳು. ಅವಳು ಹೀಗೆ ಆಲೋಚಿಸಿದಳು, ನಾನು ನನ್ನಿಂದ ಸಾಧ್ಯವಾದಷ್ಟು ಧರ್ಮ ಶ್ರದ್ಧೆಯ ಕೆಲಸವನ್ನು ಮಾಡಿದ್ದರೆ ಮತ್ತು ಕೃಷ್ಣ ನನ್ನ ಪತಿಯಾಗಬೇಕೆಂದು ಸದಾ ಯೋಚಿಸಿದ್ದರೆ ಬಹುಕಾಲದ ನನ್ನ ಬಯಕೆಯನ್ನು ನಡೆಸಿಕೊಳ್ಳಲು ಕೃಷ್ಣ ಮನಸ್ಸು ಮಾಡಲಿ. ಅವಳು ಮನಸ್ಸಿನಲ್ಲೇ ಕೃಷ್ಣನಿಗೆ ಈ ರೀತಿ ಪ್ರಾರ್ಥನೆ ಮಾಡಿದಳು. ನಗ್ನಜಿತ ಮಹಾರಾಜನು ಆಗಲೇ ಧರ್ಮನಿಷ್ಠನಾಗಿದ್ದನು. ಕೃಷ್ಣನೇ ತನ್ನ ಅರಮನೆಯಲ್ಲಿದ್ದಾಗ ತನಗೆ ಸಾಧ್ಯವಾದಷ್ಟು ತಿಳುವಳಿಕೆಯಿಂದ ಸಾಧ್ಯವಾದ ಮಟ್ಟಿಗೆ ಅವನನ್ನು ಪೂಜಿಸಲು ಪ್ರಾರಂಭಿಸಿದನು. ಅವನು ಪ್ರಭುವಿನ ಮುಂದೆ ನಿಂತು ಹೀಗೆ ಹೇಳಿದನು, ಪ್ರಿಯ ಪ್ರಭುವೇ, ನೀನು ಸಮಸ್ತ ಬ್ರಹ್ಮಾಂಡದ ಒಡೆಯ. ನೀನು ನಾರಾಯಣನು, ಎಲ್ಲ ಜೀವಿಗಳಿಗೆ ಶಾಂತಿಧಾಮ. ನೀನು ಸ್ವಯಂಪೂರ್ಣನು ಮತ್ತು ನಿನ್ನ ವೈಯಕ್ತಿಕ ಶ್ರೀಮಂತಿಕೆಗಳಿಂದ ಸಂತೋಷ ಪಡುವನು. ಆದುದರಿಂದ ನಾನು ನಿನಗೆ ಏನು ಕೊಡಲಿ? ಯಾವುದೇ ಕೊಡುಗೆಯಿಂದ ನಿನಗೆ ಹೇಗೆ ಸಂತೋಷ ಉಂಟು ಮಾಡಲಿ ಎಂದು ಸಾಧ್ಯವಿಲ್ಲ. ಏಕೆಂದರೆ ನಾನೊಬ್ಬ ಅತ್ಯಲ್ಪ ಜೀವಿ. ವಾಸ್ತವವಾಗಿ ನಿನಗೆ ಯಾವ ಸೇವೆಯನ್ನು ಸಲ್ಲಿಸಲು ನಾನು ಸಮರ್ಥನಲ್ಲ. ನಗ್ನಜಿತ್ ಮಹಾರಾಜನು ತನ್ನ ಪ್ರಾರ್ಥನೆಯನ್ನು ಮುಂದುವರಿಸಿದನು. ಕೃಷ್ಣ, ನೀನು ದಯವಿಟ್ಟು 7 ಗೂಳಿಗಳಿಗೆ ಮೂಗುದಾರ ಹಾಕಿ ಅವುಗಳನ್ನು ಹತೋಟಿಗೆ ತಂದರೆ ನನ್ನ ಮಗಳು ಸತ್ಯಳು ಬಯಸಿದ ಗಂಡನೆಂದು ನಿನ್ನನ್ನು ಆರಿಸಿಕೊಳ್ಳುತ್ತೇನೆ. ಈ ಮಾತು ಕೇಳಿ ರಾಜನು ತನ್ನ ಪ್ರತಿಜ್ಞೆಯನ್ನು ಮುರಿಯಲು ಇಷ್ಟಪಡುವುದಿಲ್ಲ ಎಂದು ಕೃಷ್ಣನಿಗೆ ತಿಳಿಯಿತು. ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಸೊಂಟಪಟ್ಟಿಯನ್ನು ಬಿಗಿ ಮಾಡಿ ಗೂಳಿಗಳೊಡನೆ ಹೋರಾಡಲು ಸಿದ್ಧನಾದನು. ಅವನು ಕೂಡಲೇ 7 ಕೃಷ್ಣರಾಗಿ ವಿಭಾಗವಾದನು. ಅದರಲ್ಲಿ ಪ್ರತಿಯೊಬ್ಬರು ಒಂದು ಗೂಳಿಯನ್ನು ಹಿಡಿದು ಅದಕ್ಕೆ ಮೂಗುದಾರವನ್ನು ಹಾಕಿ ಮತ್ತೊಂದು ಆಟದ ಸಾಮಾನು ಎನ್ನುವಂತೆ ನಿಯಂತ್ರಕ್ಕೆ ತಂದನು.
ಕೃಷ್ಣನು 7 ಭಾಗಗಳಾದ್ದು ಮಹತ್ವದ ಸಂಗತಿ. ನಗ್ನಜೀತನ ಮಗಳು ಸತ್ಯಳಿಗೆ ಕೃಷ್ಣನಿಗೆ ಆಗಲೇ ಅನೇಕ ಮಂದಿ ಹೆಂಡತಿಯರಿದ್ದರು ಎಂದು ತಿಳಿದಿತ್ತು. ಆದರೂ ಅವಳು ಕೃಷ್ಣನನ್ನು ಪ್ರೀತಿಸಿದಳು. ಅವಳಿಗೆ ಉತ್ಸಾಹ ಉಂಟು ಮಾಡಲು ಅವನು ಕೂಡಲೇ ತನ್ನನ್ನು 7 ಭಾಗಗಳಾಗಿ ವಿಸ್ತರಣೆ ಮಾಡಿಕೊಂಡನು. ಇದರ ಭಾವಾರ್ಥವೆಂದರೆ ಕೃಷ್ಣನು ಒಬ್ಬನೇ ಆದರೂ ಅವನಿಗೆ ಅಸಂಖ್ಯವಾದ ವಿಸ್ತರಣೆಗಳು ಉಂಟು. ಅವನು ಲಕ್ಷಾಂತರ ಮಂದಿ ಪತ್ನಿಯರನ್ನು ಮದುವೆ ಮಾಡಿಕೊಂಡನು. ಆದರೆ ಹೀಗೆಂದು ಅವನು ಒಬ್ಬ ಪತ್ನಿಯೊಡನೆ ಇದ್ದಾಗ ಇದರ ಪತ್ನಿಯೊಡನೆ ಅವನು ಇರುತ್ತಿರಲಿಲ್ಲ ಎಂದರ್ಥಲ್ಲ. ತನ್ನ ವಿಸ್ತರಣೆಗಳಿಂದಾಗಿ ಕೃಷ್ಣನು ಪ್ರತಿಯೊಬ್ಬ ಪತ್ನಿಯೊಂದಿಗೆ ಜೊತೆಗೆ ಇರಬಲ್ಲವನಾಗಿದ್ದನು. ಕೃಷ್ಣನು ಗೂಳಿಗಳಿಗೆ ಮೂಗುದಾರ ಹಾಕಿ ಅವನ್ನು ಹತೋಟಿಗೆ ತಂದುಕೊಂಡಾಗ ಅವುಗಳ ಶಕ್ತಿಯು ಅಹಂಕಾರವು ನುಚ್ಚುನೂರಾದವು. ಈ ಗೂಳಿಗಳಿಗೆ ಬಂದಿದ್ದ ಹೆಸರಿಗೂ ಸೋಲಾಯಿತು. ಗೂಳಿಗಳಿಗೆ ಮೂಗುದಾರ ಕಟ್ಟಿದ ನಂತರ ಮಗು ಆಟದ ಮರದ ಗೂಳಿಯನ್ನು ಎಳೆಯುವಂತೆ ಅವುಗಳನ್ನು ಬಲವಾಗಿ ಎಳೆದನು. ಕೃಷ್ಣನ ಈ ಗೆಲುವನ್ನು ಕಂಡಾಗ ಅರಸ ನಗ್ನಜೀತನಿಗೆ ಪರಮಾಶ್ಚರ್ಯವಾಯಿತು. ಬಹು ಸಂತೋಷದಿಂದ ಕೂಡಲೇ ತನ್ನ ಮಗಳನ್ನು ಸತ್ಯಳನ್ನು ಕರೆದುಕೊಂಡು ಬಂದು ಕೃಷ್ಣನಿಗೆ ಅರ್ಪಿಸಿದನು. ಕೃಷ್ಣನು ಕೂಡಲೇ ಸತ್ಯಳನ್ನು ತನ್ನ ಪತ್ನಿಯಾಗಿಸಿ ಸ್ವೀಕರಿಸಿದನು. ವಿವಾಹವು ಬಹು ವೈಭವದಿಂದ ನಡೆಯಿತು. ತಮ್ಮ ಮಗಳಿಗೆ ಕೃಷ್ಣನ ಪತಿಯಾದರೆಂದು ನಗ್ನಜೀತ ರಾಣಿಯರಿಗೂ ಬಹು ಸಂತೋಷವಾಯಿತು. ಈ ಶುಭ ಸಮಯದಲ್ಲಿ ರಾಜರು ಅವನ ರಾಣಿಯರು ಬಹು ಸಂತೋಷದಿಂದ ಇದ್ದುದರಿಂದ ಗೌರವಾರ್ಥವಾಗಿ ಸಂತೋಷದ ಉತ್ಸವಗಳಾಗುವುದು. ಎಲ್ಲೆಲ್ಲೂ ಶಂಖ ನಗಾರಿ ಮತ್ತು ಇತರ ವಾದ್ಯಗಳು ನಾದಗಳು ಸಂಗೀತಗಳು ಕೇಳಿ ಬಂದು ಬ್ರಾಹ್ಮಣರು ವಿದ್ವಾಂಸರು ನವದಂಪತಿಗಳ ಆಶೀರ್ವಾದವನ್ನು ಮಾಡಿದರು. ಸಂಭ್ರಮದಿಂದ ನಗರದ ನಿವಾಸಿಗಳು ಬಣ್ಣ ಬಣ್ಣದ ಉಡುಪುಗಳನ್ನು ಆಭರಣಗಳನ್ನು ಧರಿಸಿದರು. ರಾಜ ನಗ್ನಜೀತನಿಗೆ ಎಷ್ಟು ಸಂತೋಷವಾಯಿತೆಂದರೆ ಈ 10,000 ಹಸುಗಳನ್ನು ಮತ್ತು 3,000 ಸಖಿಯರನ್ನು ಉಡುಗೊರೆಯಾಗಿ ಕೊಟ್ಟನು. ಹೀಗೆ ಶ್ರೀಕೃಷ್ಣ ಅವರು 5 ರಾಣಿಯರು ಮದುವೆಯಾದರು. ಇದರ ಮುಂದಿನ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ.